ಅಲ್ಲಿ ನೋಡಿ ತುಟಿಗೆ ಮೆಣಸಿನ್ಕಾಯಿ ಬಂದು ಲಿಪ್ಲಾಕ್ ಕೊಟ್ಟ ಥರ ಆಗ್ಬಿಟ್ಟೈತೆ ಇಲ್ಲಿ ನೋಡಿ. ಅವ್ರಿಗಂತ ಒಂದು ಏನೇ ಕೊಟ್ಟರು ನಮಗೋಸ್ಕರ ನಾವು ಮಕ್ಕಳು ತಿಂಡಿ ಅಂತ ತಂದು ಕೊಡ್ತಾರೆ. ಬರೀ ತಾಯಿ ಮಾತ್ರ ಈ ಥರ ಸ್ಯಾಕ್ರಿಫೈಸ್ ಮಾಡೋದು ಲೈಫಲ್ಲಿ ಬೇರೆ ಯಾರೂ ಮಾಡಲ್ಲ. ನಾನು ಇಷ್ಟಪಡ್ತೀನಿ. ಯಾವತ್ತಿದ್ರೂ ನಿಮ್ಮನ್ನ ನೀವು ಇಷ್ಟಪಡಲೇಬೇಕು ಗೈಸ್. ಯಾರು ಇಷ್ಟಪಡ್ತಾರೆ ಯಾರು ಇಷ್ಟಪಡೋದು ಅದು ಗೊತ್ತಿಲ್ಲ, ನಿಮ್ಮನ್ನಂತೂ ನೀವು ಇಷ್ಟಪಡಲೇಬೇಕು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಯಾರ್ಯಾರು ಅಕೌಂಟ್ ಬಂದಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಫ್ಲ್ಯಾಶ್ ಬ್ಯಾಕ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸ್ವಲ್ಪ ಲೇಟಾಗಿದ್ದೆ ಬಿಕಾಸ್ ನಮಗೆ ಇವತ್ತು ಆನ್ಲೈನ್ ಕ್ಲಾಸ್ ಇಲ್ಲ. ಡೈರೆಕ್ಟು ಮಂಡೇಗೆ ಶಿಫ್ಟ್ ಆಗಿದೆ ಆನ್ಲೈನ್ ಕ್ಲಾಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅದಕ್ಕೆ ಲೇಟಾಗಿದ್ದು ಆರಾಮಾಗಿ. ನಿನ್ನೆ ಸ್ನಾನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಹೀಟರ್ ಹಾಕಿದ್ದೀನಿ ನೋಡಿ. ಹೀಟರ್ ಆಲ್ರೆಡಿ ಕುದೀತಾ ಇದೆ. ಇವಾಗ ಸ್ನಾನ ಮಾಡಬೇಕಾಗಿ ಸ್ನಾನ ಮಾಡಿ ಊಟ ತಿಂಡಿ ಎಲ್ಲ ಆಮೇಲೆ ಸ್ನಾನ ಮಾಡಾದ್ಮೇಲೆ ಫಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ರೀ ಗೈಸ್. ಫೈನಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆದ್ರೆ ನೋಡಿದ್ದಾರಲ್ಲ ಹೆಂಗೆ ಚೆನ್ನಾಗಿ ಕಾಣ್ತಿದ್ದೀನ ನೋಡಿ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಚೆನ್ನಾಗಿ ಕಾಣ್ತಿದ್ದೀನಿ. ಆ್ಯಕ್ಚುಲಿ ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ಹೆಂಗೆ ಕಾಣ್ತಿದ್ದೀನಿ ಏನಂತ ನೀವೇ ಹೇಳಬೇಕು ಕಮೆಂಟಲ್ಲಿ. ಏನೋ ಏನು ಸ್ಮಾರ್ಟ್ ಆಗಿದೆಯಲ್ಲ ನೋಡಿ, ಇವರಿಬ್ಬರು ನೋಡ್ತಾ ಇದ್ದಾರೆ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನನ್ನೇ ನೋಡ್ತಾ ಇದ್ದಾರೆ ಗೈಸ್. ಹಾಗೆಲ್ಲ ಅನ್ಕೊಂಬೇಡಿ, ಸುಮ್ಮನೆ ಜೋಕ್ ಮಾಡ್ತಾಯಿದ್ದೆ. ನಾನೇನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿದ್ದೀನಿ ಗೈಸ್. ನಾನು ಇಷ್ಟಪಡ್ತೀನಿ. ಯಾವತ್ತಿದ್ರೂ ನಿಮ್ಮನ್ನ ನೀವು ಇಷ್ಟಪಡಲೇಬೇಕು ಗೈಸ್. ಯಾರು ಇಷ್ಟಪಡ್ತಾರೆ ಯಾರು ಇಷ್ಟಪಡಲ್ವೋ ಅದು ಗೊತ್ತಿಲ್ಲ, ನಿಮ್ಮನ್ನಂತೂ ನೀವು ಇಷ್ಟಪಡಲೇಬೇಕು. ಸೆಲ್ಫ್ ಲವ್ ಮಾಡಿ, ಯಾವಾಗಿದ್ರೂ ಸೆಲ್ಫ್ ಲವ್. ಇವಾಗ ಏನಂದರೆ ಸ್ನಾನ ಆಯಿತು, ಇವಾಗ ಊಟ ಮಾಡ್ಬೇಕು ಗೈಸ್. ಊಟ ಗೈಸ್ ಫೈನಲಿ ತಟ್ಟೆಗೆ ಊಟ ಬಂತು ನೋಡಿ. ಗೊಜ್ಜು, ಅನ್ನ, ಮೊಸರು, ಕಬಾಬ್ ಒಂದು 50 ರೂಪಾಯಿಗೆ ತಂದಿದ್ದೆ. 4 ಪೀಸ್ ಯಾಕೈತೆ ಅಂದ್ಕೊಂಬೇಡಿ, ಬಿಕಾಸ್ ನಮ್ಮ ಡಾಗಿ ಬಂದಿದ್ದರು, ಅವ್ರಿಗೊಂದು 2 ಪೀಸ್ ಹಾಕಿದೆ, ಅದಕ್ಕೆ 4 ಪೀಸ್ ಹಾಕಿದೆ. ಇನ್ನೊಂದೇನೆಂದರೆ ಈ ಗೊಜ್ಜಿಗೆ ಈ ಮೊಸರು ಯಾಕೆ ಅಂತ ನೀವು ಕೇಳ್ಬೋದು. ಕಬಾಬ್ ಇದ್ದಾಗೂ ನಮ್ಮಮ್ಮ ಕಾಲ್ ಮಾಡಿ ಹೇಳಿದ್ರು ಗೊಜ್ಜು ತುಂಬ ಖಾರ ಆಗಿಬಿಟ್ಟೈತೆ, ನಿದ್ದೆಗಣ್ಣಲ್ಲಿ ಮಾಡಿಬಿಟ್ಟಿದ್ದೀನಿ ಅಂತ. ಇವಾಗ ನಾನು ಖಾರ ಅನುಭವಿಸ್ಬೇಕು. ಅದಕ್ಕೆ ಸೈಡಲ್ಲಿ ಮೊಸರು ನೀರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. A few moments later. ಗಾಯ್ಸ್ ತಿಂದೆ ಲಿಟ್ರಲ್ಲಿ ನೋಡಿ. ತುಟಿಗೆ ಮೆಣಸಿನ್ಕಾಯಿ ಬಂದು ಲಿಪ್ಲಾಕ್ ಕೊಟ್ಟ ಥರ ಆಗ್ಬಿಟ್ಟೈತೆ ಇಲ್ಲಿ ನೋಡಿ. ನಾಲ್ಗೆ ಎಲ್ಲ ಊರಿ ನಮ್ಮಮ್ಮ ಅದು ಏನು ಹೇಳಿದ್ರು ಏನೋ. ಲಿಟ್ರಲಿ ಗೈಸ್ ತುಂಬ ಖಾರ ಆಗ್ಬಿಟ್ಟೆ, ತುಟಿನೇ ಪಿಂಕ್ ಆಗ್ಬಿಟ್ಟಿದೆ. ಹಂಗೆ ಎಷ್ಟು ಖಾರ ಅಂದರೆ ಕಣ್ಣಾಗೆಲ್ಲ ನೀರು ಗೈಸ್. ಕಾವೇರಿಗೆ ಹಂಗೆ ಯಾರ್ಯಾರು ಬಂದುಬಿಟ್ಟಿದ್ದಾರೆ ಕಣ್ಣಲ್ಲಿ. ಸಕ್ಕರೆ ತಿನ್ನೋದಂದರೆ ತಿನ್ನೋಂಗೆ ನಾನು ನೀರು ಕುಡ್ದಿದ್ದೀನಿ ಅಷ್ಟೇ ಸದ್ಯಕ್ಕೆ. मतलब वो अलग ही लेवल का बंदा था. ಸ್ವಲ್ಪ ಹೊತ್ತು ಗೈಸ್ ಸರಿ ಆಗುತ್ತೆ. 1 hour later. ಕಡಿಮೆ ಆಯಿತು ಗೈಸ್, ಖಾರ ಕಡಿಮೆ ಆಯಿತು. ನೀರು ಕುಡಿಲಿಲ್ಲ ಏನಿಲ್ಲ, ಹಂಗೆ ಆಟೋಮೆಟಿಕ್ ಕಡಿಮೆ ಆಯ್ತದೆ. ಹಂಗೆ ಆಟೋಮೆಟಿಕ್ ಅವಾಗ ಕಡಿಮೆ ಆಗ್ಬಿಡುತ್ತೆ ಬೇಗನೆ. ಇವಾಗ ನಮ್ಮ ನಡೆ ರ್ಯಾಪಿಡೋ ಕೊಡಿ ನೋಡಿ. ಬ್ಯಾಗ್ ಹಾಕೊಂಡು ಹೊಡಿದ್ದೀನಿ. ನಮ್ಮ ಪಾರಿವಾಳನು ಬಂತು ಗೈಸ್ ಮನೆ ಹತ್ರ. 5 ಗಂಟೆ 4:15 ಅಷ್ಟೊತ್ತಿಗೆಲ್ಲ ಬಂದ್ಬಿಡುತ್ತೆ ನೋಡಿ. ಬಂದ್ಬಿಟ್ಟಿದೆ. ಇವಾಗ ಆಟೋಮೆಟಿಕ್ ಅದೇ ಒಳಗಡೆ ಬರುತ್ತೆ. ಇವಾಗ ನಾನು ರ್ಯಾಪಿಡೋಗೆ ಹೋಗ್ತೀನಿ. ನಮ್ಮ ಅಮ್ಮ ಬಂದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬ್ಯಾಗ್ ರೆಡಿ ಇದೆ, ಇಲ್ಲಿ ನೋಡಿ ಹೆಲ್ಮೆಟ್ ರೆಡಿ ಇದೆ. ಬನ್ನಿ ಹೋಗೋಣ. ನಿಮ್ಮನ್ನ ತಡೆದಿರುವವರು ಯಾರು? ಸಿಂಗೆ ರ್ಯಾಪಿಡೋ ಮಾಡ್ತಾ ಇದ್ದೆ. ಇವಾಗ ಟೈಮ್ ನೋಡಿದ್ರೆ 9:48, 10 ಗಂಟೆ ಆಗ್ತಾ ಬಂತು. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಊಡಿ ITPL ಹತ್ರ ಇರೋ ಮಾಲ್, ಇದು ನೆಕ್ಸಸ್ ಮಾಲ್ ಅಂತ. ಎಲ್ಲ ನಾವು ಹೋಗ್ಬೇಕಂದ್ರೆ ಎಷ್ಟು ದುಡಿಬೇಕು ಗೈಸ್. ಅಷ್ಟು ದುಡಿಬೇಕಂದ್ರೆ ಎವ್ರಿ ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಎಲ್ಲ ಇರುತ್ತೆ ಗೈಸ್. ಮಾಡೋಣ, 100% ಮಾಡೋಣ. ನೀವು ಮಾಡಿ, ನಾವು ಮಾಡೋಣ, ಹಂಗೆ ನಮಗೆ ಸಪೋರ್ಟು ಮಾಡಿ. ನೋಡಿ ಮಾಲ್ ಎಷ್ಟು ದೊಡ್ಡದಿದೆ ಗೈಸ್. ಲಿಟ್ರಲಿ ಸೈಕ್ ಆಕಾಶಕ್ಕೆ ಟಚ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ. ಅಷ್ಟೆಲ್ಲ ಏನಾಗಲ್ಲ, ಸುಮ್ಮನೆ ಜೋಕ್ ಮಾಡ್ತಾಯಿದ್ದೆ ನೋಡಿ ಗೈಸ್. ಎಷ್ಟೆಷ್ಟು ದೊಡ್ಡ ಮಾಲು, ಅಪಾರ್ಟ್ಮೆಂಟ್ ಇದ್ದಾವೆ. ನಾವು ದುಡಿಬೇಕು ಗೈಸ್. ಈ ಥರ ಎಲ್ಲ ಎಂಜಾಯ್ ಮಾಡಬೇಕು. ಎಲ್ಲ ಮಾಡಬೇಕಂದ್ರೆ ದುಡೀರಿ, ತಿನ್ನಿರಿ, ಎಲ್ಲ ಮಾಡಿ ಗೈಸ್. ಸದ್ಯಕ್ಕೆ ರ್ಯಾಪಿಡೋ ಮಾಡೋಣ, ಇಲ್ಲಾಂದರೆ ಏನೂ ಆಗೋಲ್ಲ. ಫೈನಲಿ ರ್ಯಾಪಿಡೋ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 11:15. ಆಗಲೇ ನಿಮ್ಮ ಹತ್ರ ಮಾತಾಡಿದಾಗ 10 ಗಂಟೆ. ಅಲ್ಲಿಂದ ದೂರ ಇದ್ದೆ ಆ್ಯಕ್ಚುಲಿ, ಮನೆಗೆ ಒಂದು 15 ಕಿಲೋಮೀಟ್ರ್. ಹಂಗಂಗೆ ಆರ್ಡರ್ ಸಿಕ್ತು, ಬಂದೆ. ನಮ್ಮ ಇವತ್ತಿನ ಅರ್ನಿಂಗ್ಸ್ ಬಂದರೆ ಎಷ್ಟಂದರೆ ನೋಡಿ, ಕಾಣಿಸ್ತಾ ಇದೆಯಲ್ಲ, 993 ರೂಪೀಸ್. ನಾವು ಸ್ಟಾರ್ಟ್ ಮಾಡಿದ್ದು ಸಂಜೆ 5 ಗಂಟೆಯಲ್ಲಿ. ಇವಾಗ 11 ಗಂಟೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಸಂಜೆ ಸ್ಟಾರ್ಟ್ ಮಾಡಿದ್ದಲ್ವ ಬೇಗನೆ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ನಮ್ಮ ನಡೆ ಮನೆ ಕಡೆ. ಹೊಟ್ಟೆ ಗೈಸ್ ಲಿಟ್ರಲಿ ಸೈಕಾಗಿ ಹಸಿತಾ ಇದೆ. ಮಧ್ಯಾಹ್ನ ಖಾರಾಗಿರೋ ಗೊಜ್ಜು ತಿಂದಿರೋದು, ಇನ್ನೂ ಏನೂ ತಿಂದಿಲ್ಲ. ಇವಾಗ ಹೋಗ್ಬಿಟ್ಟು ಅಮ್ಮ ಏನೋ ಸ್ಪೆಷಲಾಗಿ ಮಾಡಿದ್ದಾರೆ ಆ್ಯಕ್ಚುಲಿ, ತೋರಿಸ್ತೀನಿ ಬನ್ನಿ ನಿಮಗೂ. ಬನ್ನಿ ಇವಾಗ ಬಂದೆ ಮನೆಗೆ ಫೈನಲಿ. ಇನ್ನು ನೋಡಿ ಬರ್ದಿದ್ದಂಗೆ, ಇನ್ನು ಇವಾಗ ಬರ್ತಿದ್ದಂಗೆ ನೋಡಿ ಇವರೆಲ್ಲೋ ಇದ್ದವ್ರು ಬಂದು ಇಲ್ಲಿ ಕುತ್ಕೊಂಡ್ಬಿಟ್ರು. ಹಸುವಾಗಿದೆ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ನೋಡಿ. ಇವಾಗ ಇವ್ರಿಗೆ ಊಟ ಹಾಕ್ಕೊಡ್ಬೇಕು. ನಮ್ಮ ಮನೇಲಿ ಸ್ಪೆಷಲ್ ಇವತ್ತು ಆ್ಯಕ್ಚುಲಿ, ಇವ್ರಿಗೂ ಸ್ಪೆಷಲ್ ಹಾಕ್ಕೊಡೋಣ ಗೈಸ್. ಬನ್ನಿ ಸ್ಪೆಷಲ್ ನಿಮಗೂ ತೋರಿಸ್ತೀನಿ ನೋಡಿ.
ಫಿಶ್ ಸಾಂಬಾರು ಮತ್ತು ಫಿಶ್ದು ಫ್ರೈ ಇದು. ನಾವು ತಿಂದರೆ ಇವ್ರಿಗೂ ತಿನ್ನಿಸ್ತೀವಿ ನಾವು, ಅದಕ್ಕೆ ನೋಡಿ ಇವ್ರಿಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇಡ್ತೀನಿ, ಅಣ್ಣ ಬ್ಯಾಟಿಂಗ್ ಮಾಡಲಿ. ನೋಡಿ ಗೈಸ್, ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಅನ್ನ ತಿನ್ನು ಅಂದರೆ ಬರೀ ಪೀಸ್ ತಿನ್ನೋದು ಇವರು. ತಿಂತಾರೆ, ಆಮೇಲೆ ಹಸು ಆಗುತ್ತಲ್ಲ. ಇವಾಗ ನಾವು ತಿನ್ನೋದು ಬನ್ನಿ ಸ್ಪೆಷಲ್ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಸಂಜೆ ನಾನು ಅಮ್ಮಂಗೆ ಇಷ್ಟ ಅಂತ ಮೀನು ತಂದು ಫ್ರಿಜ್ಜಲ್ಲಿ ಇಕ್ಕಿದ್ದೆ, ಮಾಡಲಿ ಸಂಜೆಗೆ ನನಗೂ ಆಗುತ್ತೆ ಅಮ್ಮಂಗೂ ಆಗುತ್ತೆ ಅಂತ. ನೋಡಿ ಮೀನು ಸಾರು ಮತ್ತು ಮೀನು ಫ್ರೈ ಮಾಡಿದ್ದಾರೆ. ಇನ್ನೊಂದು ಏನು ಸ್ಪೆಷಲ್ ಅಂದರೆ, ಆ್ಯಕ್ಚುಲಿ ಇವತ್ತು ನಮ್ಮ ಅಮ್ಮ ಆಫೀಸಲ್ಲಿ ಏನೋ ಸೆಲೆಬ್ರೇಟ್ ಏನೋ ಫಂಕ್ಷನ್ ಮಾಡಿರೋದಕ್ಕೆ ಕೆಲಸ ಮಾಡೋರಿಗೆಲ್ಲ ಊಟ ಕೊಟ್ರಂತೆ. ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ, ಅವ್ರು ಅದನ್ನ ಊಟನೇ ಮಾಡಿಲ್ಲ ಮಧ್ಯಾಹ್ನ. ಆ್ಯಕ್ಚುಲಿ ನಾನು ತಿಂತೀನಿ ಅಂತ ನನಗೋಸ್ಕರ ತಂದರೆ. ನೋಡಿ ಇದೇ ಅದು ವೆಜ್ ಮೀಲು. ನೋಡಿದ್ರಲ್ಲ ಗೈಸ್, ಈ ಥರ ಅಮ್ಮನ ಬಿಟ್ಟರೆ ಬೇರೆ ಯಾರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ. ಅವ್ರಿಗಂತ ಒಂದು ಏನೇ ಕೊಟ್ಟರು ನಮಗೋಸ್ಕರ ನಾವು ಮಕ್ಕಳು ತಿನ್ನಲಿ ಅಂತ ತಂದು ಕೊಡ್ತಾರೆ. ಬರೀ ತಾಯಿ ಮಾತ್ರ ಈ ಥರ ಸ್ಯಾಕ್ರಿಫೈಸ್ ಮಾಡೋದು ಲೈಫಲ್ಲಿ ಬೇರೆ ಯಾರೂ ಮಾಡಲ್ಲ. ನೋಡಿ ಅವ್ರಿಗಂತ ತಂದರೆ ಅವ್ರು ಒಂಚೂರು ಏನೂ ಮುಟ್ಟಿಲ್ಲ, ಎಲ್ಲ ನನಗೆ ತಂದಿದ್ದಾರೆ. ಅದಕ್ಕೆ ಇವಾಗ ಕೂತ್ಕೊಂಡು ನಿಂತೀನಿ ಅಂತ ಅಷ್ಟೇ ಗೈಸ್. ಇವಾಗ ಊಟ ಮಾಡಬೇಕು ನಾವು. ಬನ್ನಿ ಗೈಸ್, ನೀವೆಲ್ಲ ಬ್ಯಾಟಿಂಗ್ ಮಾಡೋಣ. ಸದ್ಯಕ್ಕೆ ಇಷ್ಟೇ, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.